ರಾಹುಲ್ ಗಾಂಧಿ ಅವರು ಎಲ್ಲರೂ ಸೇರಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಮತ್ತೆ ರೀಜನರೇಟ್ ಮಾಡಬೇಕು, ಮತ್ತೆ ಕಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸಂಘಟನ್ ಸೃಜನ್ ಅಭಿಯಾನ ಅಂತ ಆರಂಭ ಮಾಡಿರೋದು. ಇದ್ರ ಉದ್ದೇಶ ಅಷ್ಟೇ. ಯಾಕೆ ಅಂತಂದ್ರೆ ದೇಶದಲ್ಲಿ ಸಂಘಟನೆ ಎಲ್ಲೋ ಒಂದು ಕಡೆ ಕುಂಠಿತ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ದೇಶದಲ್ಲಿ ಪಾರ್ಲಿಮೆಂಟ್ ಗೆಲ್ಲೋದು, ಅಸೆಂಬ್ಲಿ ಗೆಲ್ಲೋದನ್ನ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಇಡೀ ದೇಶದಲ್ಲಿ ಪ್ರಭಾವವನ್ನ, ಇನ್ಫ್ಲೂಯೆನ್ಸ್ ಅನ್ನ ತಡೆಗಟ್ಟಿ ಯಾರು ಪ್ರಾಮಾಣಿಕವಾಗಿ ಪಾರ್ಟಿಲಿ ಕೆಲಸ ಮಾಡ್ತಾ ಇದ್ರೆ, ಯಾರು ಯಾವ ಇನ್ಫ್ಲೂಯೆನ್ಸ್ ಇಲ್ದೇನೆ ಕೆಲಸ ಮಾಡ್ತಾರೆ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶನೇ ಸಂಘಟನ್ ಸೃಜನ್ ಅಭಿಯಾನ್. ಅದು ಬೇರೆ ಉದ್ದೇಶ ಅಲ್ಲ. ಇಲ್ಲಿ ಏನು ಅಂತ ಅಂದ್ರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ತಗೊಂಡಿದ್ದೀವಿ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಜಿಲ್ಲಾ ಅಧ್ಯಕ್ಷರು ಕೆಲಸ ಮಾಡ್ತಾ ಇದಾರ. ನನ್ನ ಅಂಡರ್ಲಿ ಫ್ರಂಟಲ್ ಆರ್ಗನೈಸೇಷನ್ಸ್ ಇದೆ 25. SC ST OBC ಮೈನಾರಿಟಿ, ಯೂತ್ ಕಾಂಗ್ರೆಸ್, ಮಹಿಳಾ ಸೇವಾದಳ, ಈ ತರ ಇವ್ರಿಗೆ ಕೆಲಸ ಇದೆಯಾ? ಹುದ್ದೆಗಳು ತಗೊಂಡು ಕೆಲಸ ಮಾಡ್ತಾ ಇದಾರ? ಅಥವಾ ಅವರು ಏನಾದರೂ ಬೇರೆ ಬೇರೆ ಮಂತ್ರಿಗಳು ಇನ್ಫ್ಲೂಯೆನ್ಸ್ ಅಲ್ಲಿ, MLAಗಳ ಇನ್ಫ್ಲೂಯೆನ್ಸ್ ಅಲ್ಲಿ ಅವ್ರು ಕಾಟಾಚಾರಕ್ಕೆ ಹೋಗ್ತಾ ಇದಾರ? ಇಲ್ಲಿ ಬ್ಲಾಕ್ ಅಲ್ಲಿ ಇರುವಂತ ಅಧ್ಯಕ್ಷಗಳು, 3 ಅಧ್ಯಕ್ಷಗಳು, ಬಿಳ್ಕೆರೆ ಬ್ಲಾಕ್, ಹುಣಸೂರು ಬ್ಲಾಕ್ ಮತ್ತು ಸಿಟಿ, ಇವ್ರು ಕೆಲಸ ಮಾಡ್ತಾರೆ. ಅವ್ರ ಅಂಡರ್ಲಿರೋ ಮುಂಚೂಣಿ ಘಟ್ಟಗಳು ಕೆಲಸ ಮಾಡ್ತಾ ಇದಾವೆ ಇಲ್ವಾ? ಅಥವಾ ಇವ್ರು ಬರೀ ಕೇವಲ ಜಾತಿ ಆಧಾರದಲ್ಲಿ ಸೆಲೆಕ್ಟ್ ಆಗಿದಾರ, ಅಥವಾ ಯಾವ್ದಾದ್ರು ಇನ್ಫ್ಲೂಯೆನ್ಸ್ ಆಧಾರದಲ್ಲಿ ಸೆಲೆಕ್ಟ್ ಆಗಿದಾರ? ಅದರ ಪರಿಪೂರ್ಣ ಮಾಹಿತಿ ತಗೊಳ್ಳೋ ಉದ್ದೇಶನೇ ಈ ಸಂಘಟನ್ ಸೃಜನ್ ಅಭಿಯಾನ್. ಯಾಕೆ ಅಂತಂದ್ರೆ ದೇಶದಲ್ಲಿ ಸಂಘಟನೆ ವಿಚಾರದಲ್ಲಿ ನಾವು ಎಲ್ಲ ಒಂದ್ ಕಡೆ ಎಡುತ್ತಾ ಇದೀವಿ ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ. ಮತ್ತೆ ಪ್ರಭಾವ ನಮ್ಮಲ್ಲಿ ಇನ್ನೊಂದು ಮಾಧ್ಯಮದಲ್ಲಿ ಇಲ್ಲಿದ್ದಾರೆ. ಒಂದು ಇಂಪಾರ್ಟೆಂಟ್ ಏನಂತಂದ್ರೆ ಇಡೀ ದೇಶದಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಗೆ ಇಂಟರ್ನಲ್ ಡೆಮೋಕ್ರಸಿ ಅಂತ ಇದೆ. ಪಾರ್ಟಿಲಿ ಕೆಲಸ ಮಾಡಿದ್ರು ಒಂದು ಮೂಲೆಯಲ್ಲಿ ಕೂತಿರೋರು ಕೂಡ ನೇರವಾಗಿ ಡೆಲ್ಲಿ AICC ಅಬ್ಸರ್ವರ್ ಹತ್ರ ನೇರವಾಗಿ ಇವತ್ತು ಇಲ್ಲಿ ಹುಣಸೂರಿನಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ಕೊಡೋದೇ ಇಂಟರ್ನಲ್ ಡೆಮೋಕ್ರಸಿ. ಇದು ಕಾಂಗ್ರೆಸ್ ಮಾತ್ರ ಇರೋದು. ಜನತಾ ದಳದಲ್ಲಿ, BJP ಅವೆಲ್ಲ ಇಲ್ಲ. ಈ ಇಂಟರ್ನಲ್ ಡೆಮೋಕ್ರಸಿ ಗಟ್ಟಿಗೊಳಿಸಬೇಕು ಅನ್ನೋದು ಈ ಸಂಘಟನ್ ಸೃಜನ್ ಅಭಿಯಾನ್ ಕೆಲಸ. ಅಷ್ಟೇ ಅಲ್ಲ, ಈಗ ನಾವೊಂದು ಸತ್ಯ ಹೇಳಬೇಕು ಅಂತಂದ್ರೆ ನಮ್ಮ ಸಂಘಟನೆ ಸಕ್ಸಸ್ ಫೇಲ್ಯೂರ್ ಬೇರೆ. ನಾವು ಸೋತಿದ್ದು ಎಷ್ಟು ಓಟಿಂದ ಮಂಜಣ್ಣ? 1200. ಕೇವಲ ಒಂದು ಹಳ್ಳಿ, ಒಂದು ಬೂತ್ ವೋಟ್ ಅದು. ಈ ಡಿಫಿಟೆಡ್ ಜಸ್ಟ್ 1400 votes. ಅಲ್ಲಿ ನಾವು ಸಕ್ಸಸ್ ಫೇಲ್ಯೂರ ಏನು ಅಂತ ಗೊತ್ತಿಲ್ಲ. ಅಥವಾ ನಮ್ಮಲ್ಲಿ ಪದಾಧಿಕಾರಿಗಳು ಓಟ್ಗೆ ಕೆಲವರು ಎಷ್ಟೊತ್ತಿಗೆ ಓಟ್ ಸ್ಟಾರ್ಟ್ ಆಗೋದು 8 o'clock, ಕೆಲವರು 11 ಗಂಟೆಗೆ 12 ಗಂಟೆಗೆ ಅವ್ರು ಊಟ ಮಾಡ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಹಾಕೊಂಡು ಬೂತ್ ಬರೋ ಹೊತ್ತಿಗೆ 400 ಜನ ಓಟ್ ಹಾಕ್ಬಿಟ್ಟಿರ್ತಾರೆ ಕೆಲವು ಆಫೀಸ್ ಬೇರರ್ಸ್ ಅಲ್ವೇನ್ರಿ? ನಾವೆಲ್ಲ ಎದ್ದು ಆಫೀಸ್ ಬೇರರ್ಸ್ಗಳು, ಈಗ ಸಪೋಸ್ ST ಘಟಕದವರು, OBC ಘಟಕದವರು, ಮಹಿಳಾ ಅಧ್ಯಕ್ಷಗಳು, ನೀವು 7:30ಗೆ ಬೂತ್ ಹತ್ರ ಬಂದು ನಿಂತ್ಕೋಬೇಕು. ನಿಮ್ಮೂರಲ್ಲಿ ನೀವು ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ಐರನ್ ಮಾಡ್ಕೊಂಡು ಬರೋ ಹೊತ್ತಿಗೆ 1 o'clock ಆಗುತ್ತೆ. ಅಷ್ಟೊತ್ತಿಗೆ 1000 ಓಟಲ್ಲಿ 500 ಓಟು ದೇ ಹ್ಯಾವ್ ಕಂಪ್ಲೀಟೆಡ್. ಅದು ಇರ್ಬೋದು. ಅದರಿಂದ ನಾನು ಜಸ್ಟ್ ಎಕ್ಸಾಂಪಲ್, ಇವತ್ತು ಮಂಜಣ್ಣ ಗೆದ್ದಿದ್ರು ಏನಾಗ್ತಿದ್ರು? ನಮ್ಮ ಹಣೆ ಬರ ಏನಂದ್ರೆ ಮಂಜಣ್ಣ ಇಲ್ಲದೆ ಹೋದಾಗೆಲ್ಲ ನಮ್ಮ ಸರ್ಕಾರ ಇರ್ತದೆ. ಅದರಿಂದ ನಮ್ಮ ಫೇಲ್ಯೂರ್ಗಳು ಇದು. ನಮ್ಮ ಫೇಲ್ಯೂರ್ಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವ್ದಾರ ಫೇಲ್ಯೂರ್ ಆಗಿದ್ರೆ ನಂದು ಹೊಣೆಗಾರಿಕೆ ಇರಬೇಕು. DCC ಪ್ರೆಸಿಡೆಂಟ್ ಆಗಿ ನಾವು ಕೆಲಸ ಮಾಡಿದ್ದು ಹೌದು, ಪ್ರಾಮಾಣಿಕವಾಗಿ ಇಷ್ಟು ವರ್ಷ ಕೆಲಸ ಮಾಡಿದ್ವಿ. ಇದು ಭಾರಿ ನನಗನ್ಸಿದಾಗೆ ನನ್ನ ಅನುಭವ. ಕಾಂಗ್ರೆಸ್ ಅಧ್ಯಕ್ಷಗಳು, ಬ್ಲಾಕ್ ಅಧ್ಯಕ್ಷ ಇರ್ಬೋದು, ಜಿಲ್ಲಾ ಅಧ್ಯಕ್ಷ ಇರ್ಬೋದು, ನನ್ನ ಸ್ವಂತ ಅನುಭವ ಹೇಳ್ತೀನಿ. ಶರ್ಟ್ ವೈಟ್ ಮೇಲಿರುತ್ತೆ, ಶರ್ಟ್ ಬಿಚ್ಚಾಕಿದ ಮೇಲೆ ರಾತ್ರಿ ಗೊತ್ತಾಗುತ್ತೆ ಇಡೀ ರಕ್ತ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ. ಶರ್ಟ್ ಮಾತ್ರ ವೈಟ್ ಕಾಣ್ತಾ ಇರ್ತದೆ. ಯಾವ ತರ ಮುಳ್ಳು ಚುಚ್ಚಿರ್ತವೆ ಕಾಂಗ್ರೆಸ್ ಒಳಗಡೆ ಅಂತ ನಾವು ಅನುಭವಿಸೋರ್ಗೆ ಮಾತ್ರ ನಾವು ಗೊತ್ತು. ಯಾಕೆ ಅಂತಂದ್ರೆ ಥ್ಯಾಂಕ್ಸ್ಲೆಸ್ ಜಾಬ್ ಅಂತಂದ್ರೆ ಈ ಅಧ್ಯಕ್ಷ ಸ್ಥಾನಗಳು. ಮನೆ ಮಠ ಎಲ್ಲ ಬಿಟ್ಟು, ಎಲ್ಲರನ್ನು ಬಿಟ್ಟು ಪಾರ್ಟಿಗೋಸ್ಕರ ಕೆಲಸ ಮಾಡಿ ಲಾಸ್ಟ್ಗೆ ಒಂದು ಥ್ಯಾಂಕ್ಸ್ ಇಲ್ದೇನೆ ಹೋಗುವಂಥವು ಇಂಥವೆಲ್ಲ ಇರ್ತವೆ. ಅದಕ್ಕೋಸ್ಕರ ಅದೇನೇ ಇರಲಿ, ಆದರೆ ಅದ್ರಲ್ಲಿ ಡಿಸಪಾಯಿಂಟ್ ಆಗೋಂಗಿಲ್ಲ. ಪಾರ್ಟಿಗೋಸ್ಕರ ಬಂದಿರೋರು ಈಗ ಅವರು ಕೂಡ ಹೇಳ್ತಾರೆ ನನಗೆ, ಇಲ್ಲಿವರೆಗೆ ಕೂಡ ಅವರು ಕೂಡ ಬರೀ ಪಾರ್ಟಿ, ರಾಜೇಶ್ ಠಾಕೂರ್ ಕೂಡ MLA MLC MP ಮಂತ್ರಿ ಆಗಿಲ್ಲ, ಇಲ್ಲಿವರೆಗೆ ಬರೀ ಪಾರ್ಟಿಲೇ ಕೆಲಸ ಮಾಡಿದ್ದಾರೆ. ಎಸ್, ನಾವು ಕೂಡ ಪಾರ್ಟಿಗೋಸ್ಕರಲೇ ಹುಟ್ಟಿರೋರು, ಪಾರ್ಟಿಗೋಸ್ಕರ ಅಂಟಿಲ್ ದ ಎಂಡ್ ಆಫ್ ದ ಟೈಮ್. ನಮಗೆ ಲಾಸ್ಟಲ್ಲಿ ಮೋಸ್ಟ್ಲಿ ಏನು ಅಧಿಕಾರ ಇಲ್ಲ ಅಂತ ಕಾಂಗ್ರೆಸ್ ಧ್ವಜನಾರು ನಮ್ಗೆ ಗೊತ್ತಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ.
ನಮ್ಗೆ ಗೊತ್ತಿದೆ. ಅದರಿಂದ ನಾನೊಂದು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಮಗೆ ಯಾರು ಎಲ್ಲ ಕ್ಷೇತ್ರದಲ್ಲೂ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ದೀವಿ. ಯಾರ ಹತ್ರ ಯಾವ ₹1 ಕೇಳ್ದೇನೆ, ಯಾವ ಕಾರ್ ಇಲ್ದೇನೆ ಇಷ್ಟು ವರ್ಷ ಯೂತ್ ಕಾಂಗ್ರೆಸ್ ಇಂದ DCC ಇಲ್ಲಿವರೆಗೆ ಎಲ್ಲ ಇಡೀ ಜಿಲ್ಲೆಯಲ್ಲಿರೋ ಪ್ರಿಯಾಪಟ್ಟಣ, ಹುಣಸೂರು, KR ನಗರ, HD ಕೋಟೆ, ನಂಜನಗೂಡು, ಚಾಮುಂಡೇಶ್ವರಿ, ವರುಣ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹಗಲು ರಾತ್ರಿ ಚಾಲೆಂಜ್ ತಗೊಂಡು ಕೆಲಸ ಮಾಡಿದ್ವಿ. ನಾವು ಯಾರಿಂದ ಏನು ಬಯಸ್ತಾರಲ್ಲ. ಬಟ್ ಪಾರ್ಟಿ ಡಿಸೈಡ್ ಮಾಡಬೇಕು. ಅವ್ರು ಯಾರು ಡಿಸೈಡ್ ಮಾಡಿಲ್ಲ ಅಂದ್ರೆ ದೇವ್ರು ಡಿಸೈಡ್ ಮಾಡ್ಬೇಕಷ್ಟೇ. ಗಾಡ್ ವಿಲ್ ಬಿ ಡಿಸೈಡ್ ವಾಟ್ ಇಸ್ ದ ರಿಯಾಲಿಟಿ, ವಾಟ್ ಇಸ್ ದ ಆನೆಸ್ಟಿ ಆಫ್ ಎ ಮ್ಯಾನ್ ಫಾರ್ ದ ಸ್ಯಾಕ್ರಿಫೈಸ್ ಇನ್ ದ ಸರ್ವಿಸ್. ಅದನ್ನ ಜನ ಡಿಸೈಡ್ ಮಾಡೋಕ್ಕಾಗ್ತದೆ. ಅದರಿಂದ ನೋಡಿ, ನಾವು ದೇಶದಲ್ಲಿ ಕಾಂಗ್ರೆಸ್ ಬಹಳಷ್ಟು ಕಡೆ ನಾವು ಹಿನ್ನಡೆ ಅನುಭವಿಸ್ತಾ ಇದೀವಿ. ನಮ್ಗೆ ಇವತ್ತು ಕೂಡ ZPTP ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ನನಗೊಂದು ಖುಷಿ ಆಗಿದೆ ಏನು ಅಂತಂದ್ರೆ, ಇಷ್ಟು ತಾಲೂಕು ಸುತ್ಕೊ ಬಂದು ಇಲ್ಲೇ ಭಾರಿ ದೊಡ್ಡ ಮಟ್ಟದಲ್ಲಿ ನಂಜನಗೂಡು ಮುಗಿಸ್ತೋ ಎಲ್ಲ ಕಡೆ ಇದೆ, ಭಾರಿ ದೊಡ್ಡ ಮಟ್ಟದಲ್ಲಿ ಈ ಚಪ್ರ ಹಾಕಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನ ಸೇರಿರೋದು ನಮ್ಮ ಜಿಲ್ಲೆಯಲ್ಲಿ ಇದೆ ಫಸ್ಟ್. ನಾನು ರಿಯಲಿ ಹ್ಯಾಟ್ಸ್ ಆಫ್ ಟು ಅವ್ರ ಮಂಜಣ್ಣ. ನಾನು ಬರುವಾಗ ಹೇಳ್ಕೊ ಬಂದೆ, ನಾನು ಕೆಲವ್ರಿಗೆ ಹೇಳಿದೆ ಯಾರ್ಯಾರು ಏನೇನು ಅಂತ. ನಾನು ಒಂದೇ ಮಾತಾಡೋದು, ಬ್ಲಡ್ಡೇ ಮಂಜಣ್ಣ, ರಕ್ತ ಏನು ಕಾಂಗ್ರೆಸ್. ಅದನ್ನ ನಾವು ಕೂಡ ಅಷ್ಟೇ. ಅದರಿಂದ ಆ ಥರ ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡೋರು, ಸೋಲು ಗೆಲುವು ಜೀವನದಲ್ಲಿ ಎಲ್ಲರೂ ಇರುತ್ತೆ. ಎಲ್ಲ ಸೋಲ್ತಾರೆ, ಎಲ್ಲ ಗೆಲ್ತಾರೆ. ಬಟ್ ಎದೆಗುಂದಂಗಿಲ್ಲ, ಹಿಂದೆ ಹೋಗಂಗಿಲ್ಲ. ನಮಗೆ ಯಾರು ಕಾಂಗ್ರೆಸ್ ನಮಗೆ BJP ಅವರು ದಳದವ್ರು ಏನಾರು ಗುಂಡು ಹೊಡೆದ್ರೆ ನಮ್ಗೆ ಎದೆಗೆ ಹೊಡಿಬೇಕಷ್ಟೇ. ನಾವು ಬೆನ್ನು ಕೂಡ ಮಾತೇ ಇಲ್ಲ. ದಿಸ್ ಇಸ್ ಮೈ ಚಾಲೆಂಜ್, ಇನ್ಕ್ಲೂಡಿಂಗ್ ಮಂಜಣ್ಣ. ದಿಸ್ ಇಸ್ ಮೈ ಚಾಲೆಂಜ್. ಇಲ್ಲಿ ಮಂಡಿ ಊರ ಪ್ರಶ್ನೆನೇ ಇಲ್ಲ. ನಾನು ಒಂದು ಮಾತು ಹೇಳಿದೆ ಮೊನ್ನೆ, ಒಂದು ಪ್ರೊಟೆಸ್ಟ್ ಮಾಡಿದಾಗ ಇಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿದ ಸಂವಿಧಾನ ಸರ್ಕಲ್ ಅಲ್ಲಿ. ಏನಂತ ಯಾರಿಗಾರ ನೆನಪಿದ್ಯಾ? ಏನ್ ನೆನಪಿದೆ? ನರೇಗಾ ಹೋರಾಟದಲ್ಲಿ ಒಂದು ಮಾತು ಹೇಳಿದೆ, ಈ ಬಾರಿ ಡಿಕ್ಲೇರ್ ಆದ್ರೆ ನಾಳೆ ಡಿಕ್ಲೇರ್ ಆಗುತ್ತೋ, ನಾಡಿದ್ದು ಡಿಕ್ಲೇರ್ ಆಗುತ್ತೋ, ಎಲೆಕ್ಷನ್ ಡಿಕ್ಲೇರ್ ಆದ್ರೆ ಮಂಜಣ್ಣನ ವಿರುದ್ಧ ನಿಂತ್ಕೊಳ್ಳೋ ಕ್ಯಾಂಡಿಡೇಟ್ಗೆ ಗುಂಡಿಗೆ ಇರಬೇಕು ಅಂತ.